ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆಯ ರೆಸಿಪಿ, ಪನ್ನೀರ್ ರೆಸಿಪಿ. ಪನ್ನೀರ್ ಇಟ್ಟು ಇವತ್ತು ನಾನು ಬಟರ್ ಹಾಕಿ ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಫಸ್ಟೇ ಒಂದು ಸತಿ ಮಾಡಿದ್ದೀನಿ. ಇವತ್ತು ಬರೀ ಪನ್ನೀರ್, ಏನು ತರಕಾರಿ ಏನು ಇಲ್ಲದೆ ಬರೀ ಪನ್ನೀರ್ ಇಟ್ಟು ಇವತ್ತು ಬಟರ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ಇದು ಪನ್ನೀರನ್ನು ಜಾಸ್ತಿ ಹಾಕಿದ್ದೀನಿ. ನಾನು ಒಂದು ಕೆ ಜಿ ಪನ್ನೀರನ್ನ ನಾನು ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟು 3/4 ಕೆ ಜಿಯಷ್ಟು ಬರೀ ಪನ್ನೀರ್ ಹಾಕಿ ಬಟರ್ ಮಸಾಲ ಮಾಡಿದ್ದೀನಿ. ಇದು ಪೂರಿ ಚಪಾತಿ ತುಂಬ ಚೆನ್ನಾಗಿರುತ್ತೆ, ಪೂರಿಗೂ ಚಪಾತಿಗೂ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಪನ್ನೀರ್ ಬಟರ್ ಮಸಾಲ ಹೆಂಗೆ ಮಾಡೋದು, ಅದು ಟೇಸ್ಟಾಗಿ ಹೆಂಗೆ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಒಂದು 2 ಇಡಿಯಷ್ಟು ಗೋಡಂಬಿ ಫಸ್ಟು ನೆನೆಯಾಕೊಳ್ತೀನಿ. ಅದನ್ನು ಒಂದು 2 ಸತಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯಾಕಿದ್ರೆ ಸಾಕು. ನೀವು ಬಿಸಿನೀರು ಹಾಕಿದ್ರೆ ಬೇಗ ನಂದೋಗುತ್ತೆ. ನಾನು ಬಿಸಿನೀರು ಹಾಕಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಒಂದು ಹಾಫ್ ಆನ್ ಅವರಲ್ಲಿ ರುಬ್ಕೋಬೇಕು. ಅದರಿಂದ ಅರ್ಜೆಂಟಾಗಿ ನಾನು ಬಿಸಿನೀರು ಹಾಕ್ತೀನಿ. ಅರ್ಜೆಂಟಾಗಿ ಮಾಡಬೇಕಾದ್ರೆ ಬಿಸಿನೀರು ಹಾಕಿದ್ರೆ ಬೇಗ ನಂದೋಗುತ್ತೆ. ಇಲ್ಲಾಂದರೆ 1 ಅವರ್ ಬೇಕು. ಇಲ್ಲಾಂದರೂ ಆಗುತ್ತೆ. ಇದು ಚೆನ್ನಾಗಿ ಪೇಸ್ಟ್ ಬರಬೇಕಂದ್ರೆ ಬಿಸಿನೀರು ಹಾಕಿ. ಈಗ ಮಸಾಲ ರುಬ್ಬಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಗಸಗಸೆ ಇಷ್ಟು ಸೇರಿಸಿ ರುಬ್ಕೋಬೇಕು. ನಾನು ಗಸಗಸೆನೂ ಗೋಡಂಬಿನೂ ಸಪ್ರೇಟಾಗಿ ರುಬ್ತೀನಿ. ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದೆಲ್ಲ ಒಂದು ಪೇಸ್ಟಾಗಿ ಮಾಡ್ಕೊಳ್ತೀನಿ. ಇದು ಲಾಸ್ಟಲ್ಲಿ ಹಾಕೋದು ಗೋಡಂಬಿ ಪೇಸ್ಟ್. ಅದರಿಂದ ಈಗ ಸೋಂಪು 1 ಸ್ಪೂನ್ ಹಾಕ್ತೀನಿ ಮಿಕ್ಸಿ ಜಾರ್ಗೆ. ನೀರು ಫಸ್ಟೇ ಹಾಕಿಟ್ಟಿದ್ದೀನಿ. ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು ಅರ್ಧ ಇಂಚು ಶುಂಠಿ, ಒಂದು ದಪ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು. ಬೇಕಾದರೆ ನೀವು ಒಂದು ಸ್ವಲ್ಪ ಇದರಲ್ಲಿ ತೆಂಗಿನಕಾಯಿನೂ ಸೇರಿಸ್ಕೋಬೋದು. ಇವತ್ತು ನಾನು ತೆಂಗಿನಕಾಯಿ ಸೇರಿಸಿಲ್ಲ, ಬರೀ ಗೋಡಂಬಿ ಪೇಸ್ಟು. ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಕಾದಿದ ತಕ್ಷಣ ಎಣ್ಣೆ, ನಾವು ಎಷ್ಟು ಮಸಾಲ ಹಾಕ್ತೀವೋ ಅದಕ್ಕೆ ತಕ್ಕಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಕಾದಿಸಿದ ತಕ್ಷಣ ಚಕ್ಕೆ ಲವಂಗ, 1-2 ಏಲಕ್ಕಿ ಅದು ಸಿಡಿಲಿ. ಒಂದು ಪಲಾವ್ ಎಲೆನೂ ಸೇರಿಸಿದ್ದೀನಿ ಜೊತೆಗೆ. ಇದು ಸಿಡಿದಾದ್ಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ನಾನು ಒಂದು ದಪ್ಪ ಈರುಳ್ಳಿ ಸೇರಿಸಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಟೊಮೊಟೊ ರುಬ್ಬಿನೂ ಹಾಕ್ಕೋಬೋದು ಅಥವಾ ಹಂಗೆ ಕಟ್ ಮಾಡಿನೂ ಸೇರಿಸ್ಕೋಬೋದು. ನಾನು ಒಂದು ರುಬ್ಬಿದ್ದೀನಿ, ಒಂದು ಕಟ್ ಮಾಡಿದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಬಾಡಿಸ್ಕೋಬೇಕು, ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಬಾಡಿಸಿದ್ದೀನಿ. ಈಗ ರುಬ್ಬಿರೋ ಮಸಾಲಾನು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಸೋಂಪು, ಟೊಮೊಟೊ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಇದನ್ನು ಚೆನ್ನಾಗಿ ನೀರು ಬಾಡಿಸ್ಕೊಳ್ಳಿ ಮಸಾಲ ಎಲ್ಲ. ಈಗ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸಾರಿನ ಪುಡಿ 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಕಲರ್ ಚೆನ್ನಾಗಿ ಬರೋಕ್ಕೆ ಇದು ಅಚ್ಕಾರದ ಪುಡಿ ನಿಮಗೆ ಆಪ್ಷನ್. ಅದು ಇಲ್ಲಾಂದರೆ ಸಾರಿನ ಪುಡಿನೇ ಸೇರಿಸ್ಕೋಬೋದು. ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ನನಗೆ ಇಷ್ಟು ಸಾಕು ಅಂತ ಸೇರಿಸಿದ್ದೀನಿ. ಮಿಕ್ಸಿ ಜಾರ್ ತೊಳೆದಿರೋ ನೀರು ಹಾಕಿ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ತೆಳ್ಳಗಾಗುತ್ತೆ. ನೀರಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿದ್ರೇ ಚೆನ್ನಾಗಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈಗ ಪನ್ನೀರ್ ನೋಡಿ, ನಾನು 1 ಕೆ ಜಿ ಪನ್ನೀರ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ತೆಗೆದಿಟ್ಬಿಟ್ಟು ಮಿಕ್ಕಿದ್ದು ಎಲ್ಲದಕ್ಕೂ ಎಲ್ಲ ಸೇರಿಸಿ ನಾನು ಗ್ರೇವಿಗೆ ಹಾಕ್ತೀನಿ. ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಿಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ ನೀವು ಕಟ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ದಪ್ಪಗೆ ಹಾಕಿದ್ದೀನಿ. ಈಗ ಎಲ್ಲ ಕಟ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳೋಣ. ಎಲ್ಲ ಕಟ್ ಮಾಡಿದ್ದಾಯಿತು. ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇದು ಹತ್ತತ್ರ 3/4 ಕೆ ಜಿ ಪನ್ನೀರ್. ಈಗ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ಸೈಡಿಗೆ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುದಿಸ್ಬೇಕು ಇದನ್ನು.
ಸೈಡಿಗೆ ಎಣ್ಣೆ ಬಿಟ್ಕೊಂಡಿದೆ. ನಾವು ಗೋಡಂಬಿ ಪೇಸ್ಟು ಸೇರಿಸ್ಕೊಳ್ಳೋಣ. ಗೋಡಂಬಿ ಪೇಸ್ಟು ಸೇರಿಸಿದ್ಮೇಲೆ ಅದು ಗ್ರೇವಿ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಅದರಿಂದ ಅದು ಸೇರಿಸಿದ್ಮೇಲೆ ಟೇಸ್ಟು ವಾಸನೆ ಎಲ್ಲ ಚೆನ್ನಾಗಿ ಬರೋದು ನೋಡಿ. ಮಿಕ್ಸಿ ಜಾರೆಲ್ಲ ಕ್ಲೀನಾಗಿ ತೊಳೆದು ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಬಿಟ್ಕೊಳ್ಳಿ, ಜಾಸ್ತಿ ಬಿಟ್ಕೊಳ್ಳೋಕೆ ಹೋಗಬೇಡಿ. ಗೋಡಂಬಿ ಪೇಸ್ಟು ಸೇರಿಸಿದ್ಮೇಲೆ ತುಂಬ ಹೊತ್ತು ಕುದಿಯೋದು ಏನು ಬೇಕಿಲ್ಲ. ಸುಮ್ಮನೆ ಒಂದು 2-3 ನಿಮಿಷ ಕುದಿ ಬರುತ್ತಲ್ಲ ಸಾಕು. ಈಗ ಕಟ್ ಮಾಡಿ ಇಟ್ಟಿರೋ ಪನ್ನೀರನ್ನ ಸೇರಿಸ್ಕೊಳ್ಳೋಣ. ಪನ್ನೀರೆಲ್ಲ ಸೇರಿಸಿದ್ದಾಯಿತು. ಈಗ ಒಂದು 2-3 ನಿಮಿಷ ಕುದಿದ್ರೆ ಸಾಕು. ಇದು ತುಂಬ ಹೊತ್ತು ಆಗಲ್ಲ ಬೇಯೋಕ್ಕೆ. ತುಂಬ ಒಂದು 3-4 ನಿಮಿಷ ಜಾಸ್ತಿ ಅಷ್ಟೇ. ತುಂಬ ಹೊತ್ತಿದ್ದು ಬಂದರೆ ಗಟ್ಟಿಯಾಗುತ್ತೆ. ಈ ಪನ್ನೀರ್ ಜೊತೆ ನಾನು ಬರೀ ವೆಜಿಟೇಬಲ್ಲು ಸೇರಿಸಿ ಮಾಡ್ತೀನಿ, ಇಲ್ಲಾಂದರೆ ಬರೀ ಅದು ಮಾಡ್ತೀನಿ. ಇವತ್ತು ಬರೀ ಪನ್ನೀರೇ ಮಾಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಬಟರ್ ಬಂದು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದರೂ ನೀವು ಬಟರ್ ಜಾಸ್ತಿ ಸೇರಿಸ್ಕೋಬೋದು. ಪನ್ನೀರ್ಗೆ ಬಟರ್ ಮಸಾಲ ರೆಡಿಯಾಗಿದೆ. ಈ ಚಪಾತಿ ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡೋದಷ್ಟೇ. ರೆಡಿ ಆಯಿತು ಪನ್ನೀರ್ ಬಟರ್ ಮಸಾಲ ಫ್ರೆಂಡ್ಸ್. ಈ ಪನ್ನೀರ್ ಬಟರ್ ಮಸಾಲ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿದ್ರೆ ಮಕ್ಕಳೆಲ್ಲ ಮತ್ತೆ ಮತ್ತೆ ಅದೇ ರೆಸಿಪಿ ಬೇಕು ಅಂತಾರೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ನೋಡೋಣ.